ದೇವರ ಮಂಗಳಾರತಿ ಬೇಕು, ತಿಲಕ ಮಾತ್ರ ಬೇಡ. ಪೂಜೆಗೆ ಕೈ ಮುಗಿದು ಆರತಿಯನ್ನ ಸ್ವೀಕರಿಸಿದ್ದಾರೆ ಸಿಎಂ ಸಿದ್ದು. ಆದ್ರೆ ತಿಲಕ ಮಾತ್ರ ಬೇಡ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೇವರ ಮಂಗಳಾರತಿಯನ್ನ ಮಾತ್ರ ಸ್ವೀಕರಿಸಿದ್ದಾರೆ, ಆದ್ರೆ ತಿಲಕ ಬೇಡ. ಕುಂಕುಮ ಇಡೋದಕ್ಕೆ ಬಂದ್ರೆ ಬೇಡ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ನಿನ್ನೆ ವಿಜಯನಗರ ಜಿಲ್ಲಾ ಎಸ್ಪಿ ಕಚೇರಿ ಉದ್ಘಾಟನೆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಪೂಜೆಯನ್ನ ಸಲ್ಲಿಸಿ ಕುಂಕುಮ ಕೊಟ್ಟಾಗ ಸಿಎಂ ಬೇಡ ಅಂದಿದ್ದಾರೆ. ದೇವ್ರ ಮಂಗಳಾರತಿ ಮಾತ್ರ ಬೇಕು, ಆದ್ರೆ ತಿಲಕ ಮಾತ್ರ ಬೇಡ. ಪೂಜೆಗೆ ಕೈ ಮುಗಿದು ಆರತಿಯನ್ನ ಸ್ವೀಕರಿಸಿದ್ದಾರೆ, ಆದ್ರೆ ತಿಲಕ ಇಡುವಂತ ಸಂದರ್ಭದಲ್ಲಿ ತಿಲಕ ಬೇಡ ಅಂದಿದ್ದಾರೆ. ಆರತಿಯನ್ನಷ್ಟೇ ಸ್ವೀಕರಿಸಿದ್ದಾರೆ. ಇದು ಸಾಕಷ್ಟು ಪ್ರಶ್ನೆಗೆ ಈಗ ಕಾಡ್ತಾ ಇರೋದು. ಹಿಂದೆ ಒಂದಷ್ಟು ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗಳನ್ನ ನೀಡಿದ್ರು. ನಾನು ಕೂಡ ಆಸ್ತಿಕನೇ, ನಾಸ್ತಿಕನಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ತಿಲಕದ ಬಗ್ಗೆ ಇಷ್ಟೊಂದು ಭಯ ಆಗಿರ್ಬೋದು, ಅಥವಾ ತಿಲಕ ಬೇಡ ಅನ್ನುವಂಥ ವಿಚಾರ ಯಾಕೆ? ಈ ಹಿಂದೆಯೂ ಕೂಡ ತಿಲಕ ಹಾಕಿದವ್ರನ್ನ ನೋಡಿದ್ರೆ ನನ್ಗೆ ಭಯ ಆಗುತ್ತೆ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಅವರೇ ಹೇಳಿದ್ರು. ಈಗ ಆರತಿ ಕೊಡುವಂತ ಸಂದರ್ಭದಲ್ಲಿ ಬೇಡ ಬೇಡ ಅಂತ ಹೇಳಿದ್ದಾರೆ. ಪೂಜೆಯನ್ನ ಸಲ್ಲಿಸಿ ಬಳಿಕ ಆರತಿಯನ್ನ ಸ್ವೀಕರಿಸಿದ್ದಾರೆ, ಆದ್ರೆ ಕುಂಕುಮ ಇಟ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನ ಸಿಎಂ ಹೇಳಿರೋದು. ಪೂಜೆ ಸಲ್ಲಿಸಿದ ನಂತರದಲ್ಲಿ ಕುಂಕುಮ ಇಟ್ಕೊಳ್ಳೋದು ಒಂದು ವಾಡಿಕೆ, ನಂಬಿಕೆ ಆಗಿರ್ಬೋದು ಅಥವಾ ನಂಬಿಕೆ ಇಲ್ಲದಿದ್ರೂ ಆಗಿರ್ಬೋದು. ಬಹಳವಾಗಿ ಜನ ನಂಬಿರುವಂತಹ ಪದ್ಧತಿ ಅದು. ಹಿಂದೂ ಧರ್ಮದ ಪ್ರಕಾರ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲೂ ಆಗಿರ್ಬೋದು. ಆದ್ರೆ ಕುಂಕುಮ ಇಡೋದಕ್ಕೆ ಬೇಡ ಅಂತ ಸಿದ್ದರಾಮಯ್ಯ ಈಗ ಹೇಳಿರೋದು ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ನಾನು ಕೂಡ ಆಸ್ತಿಕನೇ, ನಾಸ್ತಿಕನಲ್ಲ ಅನ್ನುವಂಥ ಮಾತನ್ನ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ನನಗೂ ಕೂಡ ದೇವ್ರ ಮೇಲೆ ನಂಬಿಕೆ ಇದೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು. ಆದರೆ ತಿಲಕ ಇಟ್ಕೊಳ್ಳೋದಕ್ಕೆ ಬೇಡ ಅಂತ ಸಿದ್ದರಾಮಯ್ಯ ಅವರು ಯಾಕೆ ಹೇಳಿದ್ರು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಉದ್ಘಾಟನೆ ಸಂದರ್ಭದಲ್ಲಿ ಪೂಜೆಯನ್ನ ಸಲ್ಲಿಸಲಾಗಿದೆ. ಪೂಜೆಯನ್ನ ಸಲ್ಲಿಕೆ ಮಾಡಿದ ನಂತರದಲ್ಲಿ ಅಲ್ಲಿ ಆರತಿ ತಟ್ಟೆಯನ್ನು ತಗೊಂಡು ಬಂದಿದ್ದಾರೆ ಅರ್ಚಕರು. ಆರತಿ ತಟ್ಟೆಯನ್ನು ತಗೊಂಡು ಬಂದಾಗ ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಅವರಿಬ್ರು ಆರತಿಯನ್ನ ತಗೊಂಡ್ರು, ಆದ್ರೆ ತಿಲಕ ಮಾತ್ರ ಬೇಡ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅವರು ನಾನು ಕೂಡ ಆಸ್ತಿಕನೇ ಅಂತ ಹೇಳ್ತಾರೆ, ದೇವರ ನಾಮ ಜಪ ನಾನು ಕೂಡ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇಂಥ ಘಟನೆಗಳು ಇದು ಮೊದಲನೇದೇನಲ್ಲ. ಹಿಂದೆಯೂ ಕೂಡ ಹೇಳಿದ್ರು ತಿಲಕ ಇಟ್ಕೊಂಡವ್ರನ್ನ ನೋಡಿದ್ರೆ ನಂಗೆ ಭಯ ಆಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು. ಈಗ ಇದು ಕೂಡ ವಿವಾದ ಆಗೋ ಲಕ್ಷಣಗಳು ಕಾಣ್ತಾ ಇದೆ ವೀರೇಶ್. ಹೌದು ಅಶ್ವಿನಿ, ಗತವೈಭವವನ್ನು ಸಾರುವಂತಹ ಹಂಪಿ ಉತ್ಸವದ ಉದ್ಘಾಟನೆಗೆ ಆಗಮಿಸಿದಂತಹ ನಾಡದೊರೆ ಸಿಎಂ ಸಿದ್ದರಾಮಯ್ಯನವರು ನೂತನ ಜಿಲ್ಲೆ ವಿಜಯನಗರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯನ್ನು ನಿನ್ನೆ ಉದ್ಘಾಟನೆ ಮಾಡಿದರು. ಈ ಒಂದು ಉದ್ಘಾಟನೆಯು ಸಸಿಗೆ ನೀರೆರೆಯುವ ಮೂಲಕ ಮತ್ತು ಕಚೇರಿಯ ಒಳಗಡೆ ಈ ದೇವತೆಗಳಿಗೆ ಒಂದು ಪೂಜೆ ಮಾಡುವ ಕೈಂಕಾರ್ಯಗಳ ಮೂಲಕ ಇನ್ನು ಉದ್ಘಾಟನೆಯ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದರು. ಅವರಿಗೆ ಈ ಒಂದು ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್, ಕನ್ನಡ ಮತ್ತು ಸಂಸ್ಕೃತಿಯ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು, ಜಮೀರ್ ಅಹಮದ್ ಅವರು ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಅವರು ಸಿದ್ದರಾಮಯ್ಯನವರು ಸೇರಿದಂತೆ ಉಳಿದಂತಹ ಪ್ರಮುಖರೆಲ್ಲರೂ ಸಹ ಈ ಮಂಗಳಾರತಿಯನ್ನು ತಗೊಂಡು ಮತ್ತು ಕುಂಕುಮವನ್ನು ಹಚ್ಚಿಕೊಂಡರೆ ಸಿದ್ದರಾಮಯ್ಯನವರು ಮಾತ್ರ ಕುಂಕುಮ ಬೇಡ ಎನ್ನುವುದರ ಮೂಲಕ ಮತ್ತೊಂದು ಸಾರಿ ಸುದ್ದಿಗೆ ಗ್ರಾಸವಾಗಿದ್ದಾರೆ. ಮುಖ್ಯವಾಗಿ ನಾನು ಹಿಂದೂ, ನನ್ನನ್ನು ಸಹ ರಾಮ ಮತ್ತು ಸಿದ್ಧ ಎನ್ನುತ್ತಕ್ಕಂತಹ ಎರಡು ಹೆಸರುಗಳಿವೆ. ನಾನು ಆಸ್ತಿಕ, ನಾಸ್ತಿಕನಲ್ಲ ಅಂತಂದೇಳಿ ತಾವೇ ಈ ಒಂದು ಅಯೋಧ್ಯೆ ದೇವಸ್ಥಾನ ಉದ್ಘಾಟನೆಯ ದಿನಗಳಿಂದಲೂ ಇಂದಿನವರೆಗೂ ಪ್ರಸ್ತಾಪ ಪಡಿಸುತ್ತಾ ಬಂದಿದ್ದರು. ಆದರೆ ಈಗ ಮತ್ತೆ ಹಿಂದೂ ಸಂಪ್ರದಾಯದಂತೆಯೇ ಈ ಒಂದು ತಿಲಕ ಹಚ್ಚುವುದನ್ನು ಬೇಡ ಎನ್ನುವುದರ ಮೂಲಕ ಈ ಒಂದು ಹಿಂದೂಗಳು ಅಥವಾ ಈ ಸಾರ್ವಜನಿಕರ ಚೆಂಗುಂಡಿಗೆ ಗುರಿಯಾಗಿದ್ದಾರೆ ಅಶ್ವಿನಿ. ಅಷ್ಟೇ ಅಲ್ಲದೆ ಈ ಒಂದು ಮಂಗಳಾರತಿಯಲ್ಲಿ ಕೈ ಮುಗಿದು ಎಲ್ಲಾ ರೀತಿಯ ಶೂ ಬಿಚ್ಚಿ ಕೈ ಮುಗಿಯುವುದರ ಮೂಲಕ ಎಲ್ಲಾ ರೀತಿಯ ಹಿಂದೂ ಸಂಪ್ರದಾಯಕ್ಕೆ ಗೌರವ ಸೂಚಿಸಿದಂತಹ ಸಿದ್ದರಾಮಯ್ಯನವರು ತಿಲಕವನ್ನು ಬೇಡ ಎಂಬುದರ ಬಗ್ಗೆ ಸಾಕಷ್ಟು ಈ ಒಂದು ಹಂಪಿ ಉತ್ಸವ ಮತ್ತು ಈ ಹೊಸ ಜಿಲ್ಲೆ ನೂತನ ಜಿಲ್ಲೆ ವಿಜಯನಗರದಲ್ಲಿ ಸಾರ್ವಜನಿಕರು ಸಹ ಈ ಕುರಿತು ಸಿದ್ದರಾಮಯ್ಯನವರ ನಡೆಯನ್ನು ಸ್ವಲ್ಪ ಯಾಕೋ ಒಂದು ಸಾರಿ ಯೋಚಿಸುವಂತೆ ಮಾಡಿದೆ ಎಂದು ತಿಳಿಸುತ್ತಿದ್ದಾರೆ ಅಶ್ವಿನಿ ಅವರೇ. ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್.